ಸರ್, ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಬಂದು ಇಷ್ಟೊಂದು ಸಪೋರ್ಟ್ ಮಾಡಿ ನಮ್ಗೆಲ್ಲ ಇಷ್ಟೊಂದು ಒಂದು ಅಪ್ರಿಸಿಯೇಷನ್ಸ್ ಕೊಡ್ತಿದ್ದಾರೆ. ಬಟ್ ಈ ತರ ಮೂವೀಸ್ ಹೋಗ್ಬೇಕು ಚೆನ್ನಾಗಿ ಆಕ್ಚುಲಿ. ಸೊ ಅಂತ ನಾವು ಅನ್ಕೊಂಡು ತುಂಬಾ ಪ್ರಯತ್ನ ಮಾಡ್ತಿದೀವಿ ಥಿಯೇಟರ್ ಅಲ್ಲಿ ನಿಲ್ಸ್ಕೊಳಕ್ಕೆ ಮೂವಿನ. ನಿಮ್ಗೆ ಗೊತ್ತಿದೆ ಪರಿಸ್ಥಿತಿ ಹೇಗಿದೆ ಅಂತ. ಬಟ್ ಆದ್ರೂ ಇವತ್ತು ನೆಕ್ಸ್ಟ್ ಮೂವೀಸ್ಗೆ ನಾವು ಪ್ರೊಡಕ್ಷನ್ ಹೌಸ್ ಮಾಡಿ ಕನ್ನಡ ಮೂವಿ ನೆಕ್ಸ್ಟ್ ಮಾಡ್ಬೇಕೋ ಬೇಡವಾ ಅನ್ನೋ ಒಂದು ಭಯ ಸ್ಟಾರ್ಟ್ ಆಗ್ತಿದೆ. ನಾವ್ ಈ ತರ ಒಂದು ಒಳ್ಳೆ ಮೂವಿ ಕೊಟ್ಟಿದ್ರು ಜನ ಹೇಳ್ತಿದಾರೆ, ಆದ್ರೂ ನಮ್ ಕನ್ನಡ ಜನ ಬಂದು ನೋಡ್ಬೇಕು, ಅದಾಗ್ತಿಲ್ಲ. ನಾವೆಷ್ಟೇ ಚೆನ್ನಾಗಿ ಪ್ರಯತ್ನ ಮಾಡ್ತೀವಿ. ಆಲ್ವೇಸ್ ವಿ ಆರ್ ಟು ಎಂಟರ್ಟೈನ್ ದ ಪೀಪಲ್. ಓಕೆ, ನಾವಿರೋದೇ ಜನನ ಅವರಿಗೆ ಒಂದು ಮನೋರಂಜನೆ ಕೊಡೋದಕ್ಕೋಸ್ಕರ. ಪ್ರಾಡಕ್ಟ್ ಇಸ್ ಗುಡ್. ಓಕೆ, ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೇ ರೀತಿ ಅಪ್ರಿಸಿಯೇಷನ್ ಮತ್ತೆ ಬಂದು ಜನ ನೋಡ್ಬೇಕು ಅಂತ. ನಮ್ಮ ಮಾತೆಲ್ಲ ಚೆನ್ನಾಗಿ ಬರ್ತಿದೆ. ಬಟ್ ಫಿನಾನ್ಷಿಯಲಿ ಆಸ್ ಎ ಪ್ರೊಡ್ಯೂಸರ್ ಒಂದು ನೋವಿರುತ್ತೆ ನಮ್ಗೆ. ಆಕ್ಚುಲಿ ಫೈನಾನ್ಷಿಯಲಿ ಕನ್ವರ್ಟ್ ಇನ್ನೂ ಚೆನ್ನಾಗಿ ಹೋಗ್ಬೇಕು ಆಕ್ಚುಲಿ. ಸೊ ಜನ ಇನ್ನೂ ಸ್ವಲ್ಪ ಬಂದು ಇನ್ನೂ ನಮ್ಗೆ ಪ್ರೋತ್ಸಾಹ ನೀಡ್ಬೇಕು ಅಂತ ಐಮ್ ಜಸ್ಟ್ ಹಂಬಲ್ ರಿಕ್ವೆಸ್ಟ್ ಎಲ್ಲರಿಗೂ ಒಂದು ಕೇಳ್ಕೊತೀನಿ. ಸೊ ಇಲ್ಲಿ ನಾವೆಲ್ಲ ತುಂಬಾ ಸ್ಕ್ರಿಪ್ಟ್ ನ ಕೇಳ್ತಿದ್ವಲ್ಲ, ನಾರ್ಮಲ್ ಆಗಿ ಎಲ್ಲ ಹೇಳ್ತಿದ್ರು. ನಮ್ ಜನಗಳ ಹತ್ರ ನಾವು ಡಿಸ್ಕಸ್ ಮಾಡುವಾಗ, ನೋಡಿ ಮಲಯಾಳಂ ಇಂಡಸ್ಟ್ರಿ ನೋಡಿ ಹೇಗ್ ಬರ್ತಾ ಇದೆ, ನಮ್ ಕನ್ನಡದಲ್ಲಿ ಅದ್ ಬರ್ತಿಲ್ಲ, ಇದ್ ಬರ್ತಿಲ್ಲ, ಇದೇ ತರ ಕೇಳಿ ನಮ್ಗೆ ತುಂಬಾ ಕನ್ಫ್ಯೂಷನ್. ಕೊನೆಗೆ ನಾವು ಈ ಸ್ಕ್ರಿಪ್ಟ್ ನಾವು ಆಯ್ಕೊಂಡು ಮಾಡೋದಕ್ಕೆ ಮುಂಚೆ ಇದಕ್ಕೆ ಮುಂಚೆ 30 ಸ್ಟೋರೀಸ್ ನಾವು ಕೇಳಿ ಇಟ್ಕೊಂಡಿದ್ವು ಮಾಡ್ಬೇಕು ಅಂತ. ಓಕೆ, ಅಂಡ್ ಜಾಲಿ ಬಾಸ್ಟನ್ ಸರ್ ಅವ್ರ ಜೊತೆ ಮಾಡ್ಬೇಕಿತ್ತು. ಸೊ ಅನ್ಫಾರ್ಚುನೇಟ್ಲಿ ಅವ್ರದ್ದು ಒಂದು ಇದಾಗಿದ್ದಕ್ಕೆ ಅದು ಆಗಿಲ್ಲ. ಅದು ಒಂದು ಫೈನಲ್ ಮಾಡಿದ್ರು ಆಕ್ಚುಲಿ ಅವ್ರ ಜೊತೆ ಒಂದು. ಸೊ ನೀವು ಮಲಯಾಳಂ ಇಂಡಸ್ಟ್ರಿ ಹೋಗ್ತಿದೆ, ಅಲ್ಲಿ ಹೋಗ್ತಿದೆ. ಒಂದ್ ಕಾಲದಲ್ಲಿ ಮಲಯಾಳಂ ಇಂಡಸ್ಟ್ರಿ ಹೇಗಿತ್ತು ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ನಮ್ ಕನ್ನಡದಲ್ಲಿ ಆಕ್ಚುಲಿ ಅದಕ್ಕಿಂತ ದಿ ಬೆಸ್ಟ್ ಮಾಡಿದೀವಿ ಅಂತ ಜನ ಹೇಳ್ತಿದ್ದಾರೆ. ಐ ಮೀನ್ ನಾವು ಅದಕ್ಕೆ ಪ್ರಯತ್ನ ಮಾಡಿದೀವಿ. ಸೊ ಜನ ಬಂದು ಸಪೋರ್ಟ್ ಮಾಡ್ಬೇಕು. ನಾನು ಏನೇ ಕೇಳಿದ್ರು ಮೇಡಮ್ ಕೇಳಿದ ಕ್ವಶನ್ಗೆ ಆನ್ಸರ್ ಹೇಳ್ತಿಲ್ಲ. ಆಸ್ ಅ ಪ್ರೊಡ್ಯೂಸರ್ಗೆ ಕೇಳ್ತಾ ಇದ್ದೀನಿ. ನನ್ನ ಅಪೀಲ್ ಫೈನಾನ್ಷಿಯಲಿ ಕನ್ವರ್ಟ್ ಆದ್ರೆ ಮಾತ್ರ ವಿ ಕ್ಯಾನ್ ಥಿಂಕ್ ಅಬೌಟ್ ಇನ್ನೊಂದು ಪ್ರಾಜೆಕ್ಟ್ ಇರ್ಬೋದು. ಯಾಕಂದ್ರೆ ಒಂದು ಮೂವಿ ಮಾಡುವಾಗ ದೇರ್ ಆರ್ ಲಾಟ್ ಆಫ್ ಅದರಿಂದ ತುಂಬಾ ಜನರಿಗೆ ಎಫರ್ಟ್ಸ್ ಇರುತ್ತೆ. ಒಂದು ಡೈರೆಕ್ಟರ್ ಇಂದ, ಒಂದು ಆಕ್ಟರ್ ಇಂದ, ಒಂದು ಟೆಕ್ನಿಷಿಯನ್ಸ್ ಎಲ್ಲಾನು. ಸೊ ಎಲ್ಲರೂ ಅದನ್ನ ಡಿಪೆಂಡ್ ಆಗಿರ್ತಾರೆ. ಒಂದ್ ಒಳ್ಳೆ ಮೂವಿ ಬಂದಾಗ ಸೊ ವಿಲ್ ಎಕ್ಸ್ಪೆಕ್ಟ್ ಅಪ್ರಿಸಿಯೇಷನ್ ಜೊತೆಗೆ ಆಕ್ಚುಲಿ ಫಿನಾನ್ಷಿಯಲಿನೂ ನಮ್ಗೆ ಒಂದು ಸಪೋರ್ಟ್ ಆದ್ರೆ ಜನ ಬಂದು ನೋಡಿದ್ರೆ ಐ ಥಿಂಕ್ ದಟ್ಸ್ ಮೋರ್ ನಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಅಗೇನ್ ನಾವು ಈ ತರ ಪ್ರಾಜೆಕ್ಟ್ಸ್ ಗೆ ಕೈ ಹಾಕೋದಕ್ಕೆ. ಸೈಕಾಲಜಿಕಲ್ ಥ್ರಿಲ್ಲರ್ ಅಂತ ನಾವು ಇಂಗ್ಲಿಷ್ ಮೂವೀಸ್ ಅಲ್ಲಿ ನೋಡ್ತೀವಿ, ನೋಡ್ತೀವಿ. ಅದ್ಮೇಲೆ ನಾವು ತುಂಬಾ ಚೆನ್ನಾಗಿದೆ ಅಂತ ನಾವೆಲ್ಲ ನಮ್ ಜನ ಹೋಗಿ ನೋಡ್ತಾರೆ. ಬಟ್ ಆದ್ರೆ ಕನ್ನಡದಲ್ಲಿ ಬಂದಾಗ ಯಾಕೆ ಇದು ಆಗ್ಬೇಕು, ಜನ ಬಂದಿದ್ದನ್ನ ನೋಡ್ಬೇಕು ಆಚೆ. ಅಂಡ್ ನಿಮ್ಮ ತರ ಯಾರು ಯೂಟ್ಯೂಬರ್ಸ್, ಇನ್ಸ್ಟಾಗ್ರಾಮರ್ಸ್, ಓಕೆ ಅಟ್ಲೀಸ್ಟ್ ಓಕೆ ನೀವು ವೀಕ್ಲಿ ಐ ಥಿಂಕ್ 4-5 ಮೂವೀಸ್ ಕನ್ನಡ ರಿಲೀಸ್ ಆಗುತ್ತೆ. ನೀವು ಆಲ್ಮೋಸ್ಟ್ 50% ಮೂವೀಸ್ ನೋಡ್ತೀರಾ. ನಿಮ್ಗೊಂದು ಜಡ್ಜ್ಮೆಂಟ್ ಇರುತ್ತೆ, ಈ ಮೂವಿ ಹೇಗಿದೆ, ನಾವು ಇನ್ನೊಬ್ರಿಗೆ ಹೇಳ್ಬೋದಾ ಬೇಡವಾ. ಓಕೆ, ಆ ಜಡ್ಜ್ಮೆಂಟ್ ಪ್ರಕಾರ ನೀವು ಸ್ವಲ್ಪ ನಮ್ಗೆ ಎಲ್ಲ ಪ್ರೋತ್ಸಾಹ ಮಾಡಿ ಇದನ್ನ ಗೆಲ್ಸ್ಬೇಕಂತೇಳಿ ಐ ಜಸ್ಟ್ ರಿಕ್ವೆಸ್ಟ್ ಪೀಪಲ್. ಥ್ಯಾಂಕ್ ಯು. ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟ ಆಗ್ತಿದೆ. ಆಕ್ಚುಲಿ ವಯಸ್ಸಾದವರು, ಚಿಕ್ಕ ಮಕ್ಕಳು ಎಲ್ಲರಿಗೂ ಇಷ್ಟ ಆಗ್ತದೆ. ಅದು ತುಂಬಾ ಸಂತೋಷ. ಪ್ರೊಡ್ಯೂಸರ್ ಹೇಳ್ತಾರೆ ಫಿನಾನ್ಷಿಯಲಿ ವರ್ಕೌಟ್ ಆಗಬೇಕು, ಜನಗಳು ಬರ್ಬೇಕು. ಹೌದು, ಜನ ಬರ್ತಾ ಇಲ್ಲ, ಜನ ಬರ್ಬೇಕು ಥಿಯೇಟರ್ಗೆ. ಅದೇ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಇಡೋದ್ರ ಇನ್ನೂ ಚೆನ್ನಾಗಿ ಮಾಡ್ಬೋದು. ಇಲ್ಲ, ಮಾಡ್ತಾ ಇದೀನಿ ನಮ್ಮ ಶಕ್ತಿಗೆ ಮೀರಿ. ಅವರು ನಮ್ಮ ಪ್ರೊಡ್ಯೂಸರು ಅಷ್ಟೇ, ಪ್ರೊಡಕ್ಷನ್ ಕಡೆಯಿಂದನೂ ಅಷ್ಟೇ, ನಮ್ಮ ಟೀಮಲ್ಲಿ ಎಲ್ಲರೂ ನಮ್ಮ ಶಕ್ತಿಗೆ ಮೀರಿ ಕೆಲಸ ಮಾಡ್ತಾ ಇದೀವಿ. ಆದ್ರೂ ಜನ ಎಲ್ಲೋ ಸ್ವಲ್ಪ ಇನ್ನ ಟೈಮ್ ತಗೋತಾ ಇದಾರೆ ಅನ್ಸುತ್ತೆ. ಪ್ಲೀಸ್ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡ್ಬೇಕು ಸಿನಿಮಾ. ಯಾಕಂದ್ರೆ ನಾವು ಸ್ಕ್ರಿಪ್ಟ್ ಲೆವೆಲ್ ಅಲ್ಲೇ ಒಂದಷ್ಟು ಕೆಲಸ ಮಾಡಿರ್ತೀವಿ. ಥಿಯೇಟರ್ ಅಲ್ಲಿ ಆ ಎಫೆಕ್ಟ್ ಸಿಗ್ಬೇಕು, ಸೌಂಡ್ ಇದ್ರಲ್ಲಿ ಅಂದ್ಬಿಟ್ಟು. ಸೊ ಅದು ನಿಮ್ಗೆ ಥಿಯೇಟರ್ ಅಲ್ಲೇ ಎಕ್ಸ್ಪೀರಿಯನ್ಸ್ ಸಿಗೋದು. ದೊಡ್ಡ ಸ್ಕ್ರೀನ್ ಅಲ್ಲಿ ಆ ವಿಜುವಲ್ಸ್ ಎಲ್ಲ ನಿಮ್ಗೆ ಥಿಯೇಟರ್ ನೋಡಿದ್ರೇನೆ ಸಿಗೋದು. ಸೊ ದಯವಿಟ್ಟು ಥಿಯೇಟರ್ ಬಂದು ಎಲ್ಲರೂ ಜನ ನೋಡ್ಕೊಂಡು. ಇಲ್ಲ, ನಮ್ಮ ಅವ್ರನ್ನ ಕತೆ ಬರ್ದಾಗ್ಲೇ ಆಕ್ಚುಲಿ ಸುಮನ್ ಮ್ಯಾಮ್ ನ ತಲೆಯಲ್ಲಿ ಇಟ್ಕೊಂಡೇ ಬರ್ದಿದ್ದು. ನಾನು ಅದನ್ನ ಅವ್ರಿಗೆ ಕತೆ ಹೇಳುವಾಗ ಅದನ್ನೇ ಹೇಳ್ದೆ. ಸೊ ಕತೆ ಹೇಳಿದ್ಮೇಲೆ ನಾನು ಒಂದು 15 ಮಿನಿಟ್ಸ್ ಹೇಳಿದೆ ಅಷ್ಟೇ ಫೋನಲ್ಲಿ. ಅವ್ರು ತುಂಬಾ ಇಷ್ಟ ಆಗೋಯ್ತು ಕತೆ. ತುಂಬಾ ಅವರು ಕೂಡ ತುಂಬಾ ರಿಸರ್ಚ್ ಮಾಡಿದ್ರು ಅವ್ರ ಕಾಸ್ಟ್ಯೂಮ್ಸ್ ಬಗ್ಗೆ. ಯಾಕಂದ್ರೆ ಇದು ಸ್ವಲ್ಪ ಪೀರಿಯಡ್ ಫಿಲ್ಮ್, ಒಂದು 35 years
ಮುಂಚೆ ನಡೆಯೋ ಕತೆ. ಸೊ ಹಾಗಾಗಿ ಅವರು ಆಕ್ಸೆಸರೀಸ್ ಇಂದ ಹಿಡಿದು ಕಾಸ್ಟ್ಯೂಮ್ಸ್ ಹಿಂಗಿರ್ಬೇಕು, ಆ ಕಾಸ್ಟ್ಯೂಮ್ಗೆ ಈ ತರ ನಾನು ಸ್ಯಾಂಡಲ್ಸ್ ಹಾಕೊಬೇಕು, ಆ ತರ ಎಲ್ಲ ತುಂಬಾ ಇನ್ವಾಲ್ವ್ಮೆಂಟ್ ಇಂದ ಮಾಡಿದ ಸಿನಿಮಾ. ಸೊ ಹಾಗಾಗಿ ತುಂಬಾ ಕಷ್ಟಪಟ್ಟಿದ್ದಾರೆ ಆಕ್ಚುಲಿ. ಇವರು ಸುಚೇಂದ್ರ ಸರ್ ಅಷ್ಟೇ, ಅವ್ರಿಗೂ ಕತೆ ಹೇಳಿದಾಗ ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತು ಸರ್ಗೆ, ಇದು ಏನೋ ಡಿಫ್ರೆಂಟ್ ಆಗಿದೆ ಹೆಂಗಿದು ಅಂತೆಲ್ಲ ಬಂದ್ರು. ಆಮೇಲೆ ನಾವು ಸೆಟ್ ಅಲ್ಲಿ ಅದು ನಾವು ಇಂಟ್ರಾಕ್ಷನ್ ಮಾಡ್ಕೊಂಡು ನಾವು ತುಂಬಾ ತುಂಬಾ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಿದ್ವಿ ಸಿನಿಮಾನ. ಅದು ಈಗ ವರ್ಕ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.